ಓಂ ಶಾಂತಿ. ದಿನಾಂಕ ಆಗಿದೆ 21/6/2026. ಸ್ವಪರಿವರ್ತನೆಯ ಗತಿಯನ್ನು ತೀವ್ರ ಮಾಡಿಕೊಂಡು ಸಂಸ್ಕಾರ ಸ್ವಭಾವದ ಸಮಾಪ್ತಿಯ ಸಮಾರೋಹವನ್ನು ಆಚರಿಸಿ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಕಾಪಿ ಮಾಡಿರಿ. ಪ್ರತಿಯೊಬ್ಬರ ಮಸ್ತಕವು 3 ಭಾಗ್ಯಗಳಿಂದ ಹೊಳೆಯುತ್ತಿದೆ. ತಂದೆಯ ಮೂಲಕ ಪಾಲನೆಯ ಭಾಗ್ಯ, ಶಿಕ್ಷಕನ ರೂಪದಲ್ಲಿ ಶಿಕ್ಷಣದ ಭಾಗ್ಯ, ಸದ್ಗುರುವಿನ ಮೂಲಕ ವರದಾನಗಳ ಭಾಗ್ಯ. ಭಾಗ್ಯವಂತೂ ಎಲ್ಲರಿಗೂ ಸಿಕ್ಕಿದೆ, ಆದರೆ ಭಾಗ್ಯದ ಹೊಳಪು ಎಲ್ಲರದು ಒಂದೇ ರೀತಿ ಇಲ್ಲ. ಕೆಲವರ ಹೊಳಪು ಬಹಳ ತೀಕ್ಷ್ಣವಾಗಿದೆ, ಕೆಲವರ ಹೊಳಪು ಸ್ವಲ್ಪ ಕಡಿಮೆ ಕಾಣಿಸುತ್ತಿದೆ. ವಾಸ್ತವದಲ್ಲಿ ಬಾಪ್ದಾದರವರು ಎಲ್ಲರಿಗೂ ಒಂದೇ ಬಾರಿ ಒಂದೇ ರೀತಿಯ ಭಾಗ್ಯ ಕೊಟ್ಟಿದ್ದಾರೆ. ಒಂದೇ ವಿದ್ಯೆಯನ್ನು ಓದಿಸುತ್ತಾರೆ. ಮೊದಲು ಬಂದಿರುವವರಾಗಿರಲಿ ಅಥವಾ ಈಗೀಗ ಬಂದಿರಬಹುದು, ಆದರೆ ಪ್ರತಿಯೊಬ್ಬರೂ ತಮ್ಮ ಅಧಿಕಾರದಿಂದ ಹೇಳುತ್ತಾರೆ ನನ್ನ ಬಾಬಾ ಎಂದು. ಪ್ರೀತಿಯೇ ತಂದೆಯ ಪಾಲನೆ ಆಗಿದೆ. ಈ ನನ್ನ ಬಾಬಾ ಎಂದು ಒಪ್ಪಿಕೊಂಡಿದ್ದರಿಂದ ತಾವು ತಂದೆಯ ಮಕ್ಕಳಾದಿರಿ ಮತ್ತು ತಂದೆಯು ತಮ್ಮವರಾಗಿ ಬಿಟ್ಟರು. ದೇವಾತ್ಮರ ಪ್ರೀತಿಯಂತೂ ಪ್ರಾಪ್ತಿಯಾಗುತ್ತದೆ, ಆದರೆ ಪರಮಾತ್ಮನ ಪ್ರೀತಿ ಮಾತ್ರ ಇದೊಂದು ಜನ್ಮದಲ್ಲಿ ಪ್ರಾಪ್ತಿಯಾಗುತ್ತದೆ. ಬಾಗ್ದಾದ ನೋಡಿದೆವು, ಪ್ರೀತಿಯಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಿ, ಆದರೆ ಈಗ ಸಮಯ ಪ್ರಮಾಣ ಸ್ವಪರಿವರ್ತನೆಯ ಅವಶ್ಯಕತೆ ಇದೆ. ಈ ಸಮಯದಲ್ಲಿ ಸ್ವಪರಿವರ್ತನೆಯಲ್ಲಿಯೂ ವಿಶೇಷವಾಗಿ ಸಂಸ್ಕಾರ ಪರಿವರ್ತನೆ, ಸ್ವಭಾವ ಪರಿವರ್ತನೆಯ ಅವಶ್ಯಕತೆ ಇದೆ. ಸ್ವಪರಿವರ್ತನೆಯ ಗತಿಯು ತೀವ್ರವಾಗಬೇಕಾಗಿದೆ. ಮಾಡುತ್ತಿದ್ದೀರಿ, ಗಮನವೂ ಇದೆ, ಆದರೆ ಈಗ ಇನ್ನೂ ಸ್ವಲ್ಪ ತೀವ್ರತೆ ಬರಬೇಕಾಗಿದೆ. ಸಮಯಾನುಸಾರ ಸಮಯದಲ್ಲಿ ಪರಿವರ್ತನೆಯು ತೀವ್ರವಾಗುತ್ತಿದೆ. ಅಂದ ಮೇಲೆ ತಮ್ಮಲ್ಲಿಯೂ ತೀವ್ರ ಪರಿವರ್ತನೆಯಾಗಬೇಕು. ಅಂದರೆ ಸಂಕಲ್ಪ ಮಾಡಿದ ಕೂಡಲೇ ಆಗಿಬಿಡಬೇಕು. ತಂದೆಯ ಸಮಾನರಾಗುವುದೇ ತಮ್ಮ ಲಕ್ಷ್ಯವಾಗಿದೆ. ಅಂದ ಮೇಲೆ ಈಗ ಲಕ್ಷ್ಯ ಮತ್ತು ಲಕ್ಷಣಗಳನ್ನು ಒಂದು ಮಾಡಿಕೊಳ್ಳಿರಿ. ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿರಿ. ಯಾವುದೇ ಸಂಕಲ್ಪ, ಮಾತು, ಕರ್ಮ ಮಾಡುತ್ತೀರೆಂದರೆ ಬ್ರಹ್ಮ ತಂದೆಯೊಂದಿಗೆ ಟ್ಯಾಲಿ ಮಾಡಿರಿ, ಕಾಪಿ ಮಾಡಿರಿ. ಒಂದು ವೇಳೆ ಈ ತನು ವಿಶ್ವ ಸೇವಾರ್ಥವಾಗಿ ಇದೆ, ನನ್ನದಲ್ಲ ಎಂದು ಸ್ಮೃತಿಯಲ್ಲಿ ಇರುವುದೇ ಆದರೆ ದೇಹಭಾನ ಬರುವುದಿಲ್ಲ. ಯಾರೆಲ್ಲರೂ ಬ್ರಾಹ್ಮಣರಾಗಿದ್ದೀರೋ ಅವರೆಲ್ಲರದು ತಂದೆಯ ಪ್ರತಿ ಪ್ರತಿಜ್ಞೆಯಾಗಿದೆ. ತನು, ಮನ, ಧನ ಎಲ್ಲವೂ ತಂದೆಯದು, ನನ್ನದಲ್ಲ. ಪುರುಷಾರ್ಥ ಮಾಡುತ್ತಿದ್ದೀರಿ, ಆದರೆ ನಮ್ಮ ತಂದೆಯು ಬಂದು ಬಿಟ್ಟಿದ್ದಾರೆ ಎಂಬ ಪ್ರತ್ಯಕ್ಷತೆಯ ಕೂಗು ಮೊಳಗಲಿ. ಇದು ಭಗವಾನ್ ವಾಚ ಆಗಿದೆ. ಮಾತುಗಳು ಬರುತ್ತವೆ, ಮಾತುಗಳ ಕೆಲಸವಾಗಿದೆ ಬರುವುದು. ಇದು ಮಾಯೆಯಲ್ಲವೇ? ಆದರೆ ತಮ್ಮ ಕೆಲಸವಾಗಿದೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು. ಯಾರು ತೀವ್ರ ಪುರುಷಾರ್ಥ ಮಾಡುವರೋ ಡೀಲಾಡಾಲ ಪುರುಷಾರ್ಥಿಗಳಲ್ಲವೋ ಅವರು ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ಬಂದು ಬಿಡುವರು. ಸಂಪೂರ್ಣ ಸಮರ್ಪಣೆಯ ವಿಧಿಯ ಮೂಲಕ ನನ್ನದೆಂಬ ಅಧಿಕಾರವನ್ನು ಸಮಾಪ್ತಿಗೊಳಿಸುವ ಸಮಾನ ಜೊತೆಗಾರ ಭವ. ಎಲ್ಲವನ್ನೂ ಸಮರ್ಪಣೆ ಮಾಡುತ್ತೀರೆಂದರೆ ನನ್ನದು ಅಥವಾ ಅನ್ಯರದೆನ್ನುವ ಅಧಿಕಾರವು ಸಮಾಪ್ತಿಯಾಗಿ ಬಿಡುತ್ತದೆ. ತಮ್ಮ ಸಮಯ, ಶ್ವಾಸ ಹಾಗೂ ಸಂಕಲ್ಪವನ್ನು ಸಫಲ ಮಾಡುವುದೇ ಸಫಲತೆಯ ಆಧಾರವಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.